ಮತ್ತೊಂದು ವಿವಾದ ಹೆಗಲಿಗೇರಿಸಿಕೊಂಡ ಡ್ರೋನ್ ಪ್ರತಾಪ್. ಪ್ರಯೋಗ ಮಾಡಲು ಹೋದವ ಪೊಲೀಸರ ಅತಿಥಿಯಾದ. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು, ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು. ಈ ಹಾಡು ಡ್ರೋನ್ ಪ್ರತಾಪ್ಗೆ ಸರಿಯಾಗಿ ಸೂಟ್ ಆಗುತ್ತೆ. ಯಾಕಂದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಸದ್ಯ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಸಿಲುಕಿಕೊಂಡಿದ್ದಾನೆ. ವಿವಾದದ ಸುಳಿಯಲ್ಲಿ ಸಿಲುಕಿ ಇನ್ನೇನು ಬದುಕೆ ಅಂತ್ಯವಾಯಿತು ಅನ್ನೋ ಹೊತ್ತಿನಲ್ಲಿ ಡ್ರೋನ್ ಪ್ರತಾಪ್ಗೆ ಬಿಗ್ ಬಾಸ್ ಅವಕಾಶ ಬಂದಿತ್ತು. ಈ ವೇದಿಕೆಯನ್ನ ಚೆನ್ನಾಗಿ ಬಳಸಿಕೊಂಡಿದ್ದ ಡ್ರೋನ್ ಪ್ರತಾಪ್ ಮತ್ತೆ ಕನ್ನಡಿಗರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದ. ಆದರೆ ಇದೀಗ ಮಾಡಬಾರದ ಪ್ರಯೋಗ ಮಾಡೋದಕ್ಕೆ ಹೋಗಿ ಪೊಲೀಸರ ಅತಿಥಿಯಾಗಿದ್ದಾನೆ. ಹೌದು, ಕೃಷಿ ಹೊಂಡದಲ್ಲಿ ಸೋಡಿಯಂ ಮೆಟಲ್ ಬಳಸಿ ಪ್ರಯೋಗ ಮಾಡಲು ಹೋಗಿ ಬ್ಲಾಸ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಡ್ರೋನ್ ಪ್ರತಾಪ್ ವಿರುದ್ಧ FIR ದಾಖಲಾಗಿದೆ. ಅರ್ಧ ಕೆಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ. ಡಾಮ್ ಡೀಮ್ ಧೂಮ್ ಡಿಶ್ ಪಟಾರ್. ನೋಡ್ತಾ ಇರ್ಬೋದು, ಒಳಗಡೆ ಹೋಯ್ತು. ಆಗಿದೆ. Oh my God! ನೋಡ್ಬೋದು, ಫುಲ್ ಬಾಂಬ್ ಬ್ಲಾಸ್ಟ್. ಇತ್ತೀಚೆಗಷ್ಟೇ ಈ ಡ್ರೋನ್ ಪ್ರತಾಪ್ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವ ವಿಡಿಯೋವೊಂದನ್ನ ಹರಿಬಿಟ್ಟಿದ್ದ. ಕೃಷಿ ಹೊಂಡದಲ್ಲಿ ಸೋಡಿಯಂ ಮೆಟಲ್ ಬಳಸಿ ಬ್ಲಾಸ್ಟ್ ಮಾಡುವ ವಿಡಿಯೋ ಇದಾಗಿತ್ತು. ನೀರಿನಲ್ಲಿ ಕೆಮಿಕಲ್ ಇರುವ ಸೋಡಿಯಂ ಮೆಟಲ್ ಹಾಗೂ ಪ್ಯಾರಾಫಿನ್ ಜೊತೆ ಇದ್ದುದನ್ನ ಬೇರ್ಪಡಿಸಿ ಖಾಸಗಿ ಕೃಷಿ ಹೊಂಡಕ್ಕೆ ಎಸೆದಿದ್ದು ಪಟಾರ್ ಎಂದು ಬ್ಲಾಸ್ಟ್ ಆಗಿ ಕೆಲಕಾಲ ಬೆಂಕಿಯು ಹೊತ್ತಿ ಉರಿದಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಹರಿದಾಡಿದ್ದು ಇದು ಪರಿಸರಕ್ಕೆ ಹಾನಿಕರ ಅಂತ ಪರಿಸರವಾದಿಗಳು ಕಿಡಿಕಾರಿದ್ರು. ಈ ಬಗ್ಗೆ ಎಚ್ಚೆತ್ತ ಪೊಲೀಸ್ ಇಲಾಖೆ ವಿಡಿಯೋ ಸ್ಥಳವನ್ನ ಪತ್ತೆ ಮಾಡಿ FIR ದಾಖಲು ಮಾಡಿದ್ದು ಸದ್ಯ ಡ್ರೋನ್ ಪ್ರತಾಪ್ನನ್ನ ವಶಕ್ಕೆ ಪಡೆಯಲಾಗಿದೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಐಡಿಹಳ್ಳಿಯಿಂದ ಜನಕಲೋಟಿ ಹೋಗುವ ಮಾರ್ಗ ಮಧ್ಯೆ ಇರುವ ಶ್ರೀ ರಾಯರ ಬೃಂದಾವನ ಅನ್ನೋ ಖಾಸಗಿ ಫಾರ್ಮ್ ಹೌಸ್ನಲ್ಲಿರುವ ಕೃಷಿ ಹೊಂಡದಲ್ಲಿ ಪ್ರಯೋಗ ಮಾಡಲಾಗಿತ್ತು. ಈ ಸಂಬಂಧ ಸದ್ಯ ಮಿಡಿಗೇಶಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಡ್ರೋನ್ ಪ್ರತಾಪ್ ಸೇರಿ ಕೃಷಿ ಹೊಂಡದ ಜಮೀನು ಮಾಲೀಕರ ವಿರುದ್ಧವೂ FIR ದಾಖಲಾಗಿದೆ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಡ್ರೋನ್ ಪ್ರತಾಪ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡ್ರೋನ್ ಪ್ರತಾಪ್ನನ್ನ ಬೆಂಗಳೂರಿನಿಂದ ಕರೆತಂದಿರುವ ಪೊಲೀಸರು ಅಜ್ಞಾತ ಸ್ಥಳದಲ್ಲಿ ಡ್ರೋನ್ ಪ್ರತಾಪ್ನನ್ನ ಇರಿಸಿ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. BNS ಕಾಯ್ದೆ ಸೆಕ್ಷನ್ 176 ಮತ್ತು CRPC 158A ಮತ್ತು B ಹಾಗೂ ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆ ಅಡಿ FIR ಅನ್ನ ದಾಖಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.